ಪ್ರವಾಹ ಅತಿವೃಷ್ಟಿ ನಿರ್ವಹಣೆ ಸಿದ್ಧತೆಗಳ ಕುರಿತು ಸಭೆ. ಸಂಭಾವ್ಯ ಪ್ರವಾಹ ಅತಿವೃಷ್ಟಿ ಎದುರಿಸಲು ಸಜ್ಜಾಗಿ ಅಧಿಕಾರಿಗಳಿಗೆ ತಹಶೀಲ್ದಾರ ರವೀಂದ್ರ ಹಾದಿಮನಿ ಸೂಚನೆ. ಮುಂಬರುವ ಮಳೆಗಾಲದಲ್ಲಿ ಅತಿವೃಷ್ಟಿ ಮತ್ತು ಕೃಷ್ಣಾ ನದಿ ಪ್ರವಾಹ ಹಾಗೂ ತುರ್ತು ಪರಿಸ್ಥಿತಿಗಳನ್ನು ಎದುರಿಸಲು ತಾಲೂಕಾಡಳಿತ ಸಕಲ ಸಿದ್ಧತೆಗಳನ್ನು ಮಾಡಿಕೊಂಡಿದ್ದು, ಆಯಾ ಗ್ರಾಮಗಳಿಗೆ ನೇಮಕಗೊಂಡಿರುವ ನೋಡಲ್ ಅಧಿಕಾರಿಗಳು ಕೇಂದ್ರ ಸ್ಥಾನದಲ್ಲಿದ್ದು, ಪರಿಸ್ಥಿತಿಯ ಮೇಲೆ ನಿಗಾ ವಹಿಸಬೇಕೆಂದು ತಹಶೀಲ್ದಾರ ರವೀಂದ್ರ ಹಾದಿಮನಿ ಅಧಿಕಾರಿಗಳಿಗೆ ಸೂಚನೆ ನೀಡಿದ್ದಾರೆ. ಸಹಾಯಕ ನಿರ್ದೇಶಕರು ಕೃಷಿ ಇಲಾಖೆ, ಹಿರಿಯ ಸಹಾಯಕ ನಿರ್ದೇಶಕರು ತೋಟಗಾರಿಕಾ ಇಲಾಖೆ, ಸಹಾಯಕ ನಿರ್ದೇಶಕರು ಪಶುಸಂಗೋಪನಾ ಇಲಾಖೆ, ಸಹಾಯಕ ಕಾರ್ಯನಿರ್ವಾಹಕ ಅಭಿಯಂತರರು ಮತ್ತು ತಾಲೂಕು ವೈದ್ಯಾಧಿಕಾರಿಗಳು, ಕ್ಷೇತ್ರ ಶಿಕ್ಷಣಾಧಿಕಾರಿಗಳು, ಶಿಶು ಮತ್ತು ಮಕ್ಕಳ ಅಭಿವೃದ್ಧಿ ಕಲ್ಯಾಣಾಧಿಕಾರಿಗಳು. ಅವರು ಬುಧವಾರ ದಿನಾಂಕ 10ರಂದು ಪಟ್ಟಣದ ವಿದ್ಯಾಸಾಗರ ಸಭಾಭವನದಲ್ಲಿ ತಮ್ಮ ನೇತೃತ್ವದಲ್ಲಿ ನಡೆದ ಅತಿವೃಷ್ಟಿ ಪ್ರವಾಹ ಪರಿಸ್ಥಿತಿ ನಿರ್ವಹಣೆ ಹಾಗೂ ಪೂರ್ವ ಸಿದ್ಧತೆಗಳ ಕುರಿತು ತಾಲೂಕಾ ಮಟ್ಟದ ಅಧಿಕಾರಿಗಳ ಮಹತ್ವದ ಪೂರ್ವಭಾವಿ ಸಭೆಯಲ್ಲಿ ಮಾತನಾಡುತ್ತಿದ್ದರು. ಇವತ್ತಿನ ಕಾರ್ಯಕ್ರಮದಲ್ಲಿ ಪ್ರವಾಹ ಬಂದಿರತಕ್ಕಂತಹ ಸಮಯದಲ್ಲಿ ಯಾವ ರೀತಿಯಾಗಿ ಇರಿಸಬೇಕು ಅನ್ನೋದ್ರ ಬಗ್ಗೆ ಮುನ್ನೆಚ್ಚರಿಕೆ ಕ್ರಮಗಳನ್ನು ಕೈಗೊಳ್ಳತಕ್ಕಂತಹ ಒಂದು ಸಭೆ ಇತ್ತು. ಈ ಹಿಂದೆ ಪೂರ್ವಭಾವಿಯಾಗಿ ನಾವು ಸಭೆಯನ್ನು ಕೂಡ ನಾವು ಮಾಡಿದ್ದೀವಿ. ಅದು ಅಧಿಕಾರಿಗಳ ಮಟ್ಟದಲ್ಲಿ ಆಗಿದ್ದು, ಇದು ನೋಡಲ್ ಆಫೀಸರ್ ಅವರ ಸಮ್ಮುಖದಲ್ಲಿ ನಡೆಸತಕ್ಕಂತಹ ಈ ಮೀಟಿಂಗ್ ನಲ್ಲಿ ನಾವು ಚರ್ಚೆಯನ್ನು ಮಾಡ್ತಕ್ಕಂತಹ ವಿಷಯಗಳು. ಅದರಲ್ಲಿ ಇವತ್ತು ತಾಲೂಕು ಮಟ್ಟದ ಅಧಿಕಾರಿಗಳು ಅವರ ಪರವಾಗಿಯೂ ಬಂದಿದ್ದಾರೆ, ಖುದ್ದಾಗಿಯೂ ಬಂದಿದ್ದಾರೆ. ಎಲ್ಲರೂ ಕೂಡ ಹಾಜರಾಗುವಂತೆ ಆದೇಶವನ್ನು ಕೂಡ ನಾವು ಮಾಡಿದ್ದೀವಿ. ಇವತ್ತು ಮೊದಲನೇ ವಿಷಯ ಹಾಜರಾತಿ ಕಡ್ಡಾಯ. ಕೃಷ್ಣಾ ನದಿ ತೀರದ 8 ಗ್ರಾಮಗಳು ಸಂಪೂರ್ಣ ಹಾಗೂ 5 ಗ್ರಾಮಗಳು ಭಾಗಶಃ ನೆರೆಗೆ ತುತ್ತಾಗುವ ಸಾಧ್ಯತೆ ಇದ್ದು, ಜನರನ್ನು ಸುರಕ್ಷಿತ ಸ್ಥಳಗಳಿಗೆ ಸ್ಥಳಾಂತರಿಸಲು ಅಗತ್ಯ ದೋಣಿಗಳ ವ್ಯವಸ್ಥೆ ಮಾಡಲಾಗುತ್ತಿದೆ. ಚಾಲ್ತಿಯಲ್ಲಿರುವ 8 ದೋಣಿಗಳಲ್ಲಿ ತಾಂತ್ರಿಕ ದೋಷವಿರುವ 3 ದೋಣಿಗಳನ್ನು ತಕ್ಷಣ ದುರಸ್ತಿ ಮಾಡಲು ಸೂಚಿಸಲಾಗಿದೆ ಎಂದರು. ಗಾಳಿ ಮಳೆಗೆ ಉರುಳುವ ಮರಗಳ ತೆರವಿಗೆ ಹೆಸ್ಕಾಂ ಮತ್ತು ಅರಣ್ಯ ಇಲಾಖೆಗೆ, ಶಿಥಿಲಾವಸ್ಥೆಯ ಮನೆಗಳ ಗುರುತಿಸುವಿಕೆಗೆ ಸಂಬಂಧಪಟ್ಟ ಅಧಿಕಾರಿಗಳಿಗೆ ಹಾಗೂ ಸಾಂಕ್ರಾಮಿಕ ರೋಗ ತಡೆಗೆ ಆರೋಗ್ಯ ಮತ್ತು ಪಶು ವೈದ್ಯಕೀಯ ಇಲಾಖೆಗೆ ಕಟ್ಟುನಿಟ್ಟಿನ ನಿರ್ದೇಶನ ನೀಡಲಾಗಿದೆ. ತಾಲೂಕಿನಲ್ಲಿ ಸದ್ಯ ಬೇಸಿಗೆಯ ಕುಡಿಯುವ ನೀರು ಹಾಗೂ ಜಾನುವಾರುಗಳ ಮೇವಿನ ಸಮಸ್ಯೆ ಇಲ್ಲ. ಇನ್ನು 8 ವಾರಗಳಿಗೆ ಸಾಕಾಗುವಷ್ಟು ದಾಸ್ತಾನು ಲಭ್ಯವಿದೆ ಎಂದು ತಿಳಿಸಿದರು. 2 ಲಕ್ಷದಿಂದ 3 ಲಕ್ಷ ಕ್ಯೂಸೆಕ್ಸ್ ನೀರು ಬಂದ ಅದು ತೀವ್ರ ಪ್ರವಾಹ ಮಟ್ಟ ಭಾಗಶಃ ಮುಳುಗುತ್ತದೆ. ಅಂದ್ರೆ 5 ಹಳ್ಳಿಗಳು ಏನವು ಭಾಗಶಃ ಮುಳುಗುತ್ತದೆ. ತೀವ್ರ ಪ್ರವಾಹ ಮಟ್ಟ ಅಂದ್ರೆ 3 ಲಕ್ಷದಿಂದ 8 ಲಕ್ಷ ಕ್ಯೂಸೆಕ್ಸ್ ನೀರು ಅದು ಹೊರದು ಬಂದ್ರೆ ಅದು ಪ್ರವಾಹ, ತೀವ್ರ ಪ್ರವಾಹ ಮಟ್ಟ. ಅದರೊಳಗೆ 8 ಹಳ್ಳಿಗಳು ಅಂದ್ರೆ ನಮ್ಮ ಕಾಗವಾಡ ತಾಲೂಕಿಗೆ ಎಷ್ಟು ಕ್ಯೂಸೆಕ್ಸ್ ನೀರು ಬಂದ್ರೆ ಪ್ರವಾಹ ಬರ್ತದೆ ಅನ್ನೋದ್ರ ಬಗ್ಗೆ ಫಸ್ಟ್ ನಮ್ಗೆ ಗೊತ್ತಿರಬೇಕು. ಎಷ್ಟು? 2 ಲಕ್ಷ ಕ್ಯೂಸೆಕ್ಸ್ ನೀರು ಬಂದರೂ ಪ್ರವಾಹ ಮಟ್ಟ. 2 ಲಕ್ಷದಿಂದ 3 ಲಕ್ಷ ಕ್ಯೂಸೆಕ್ಸ್ ಬಂದದ್ದು ತೀವ್ರ ಪ್ರವಾಹ ಮಟ್ಟ. ಆದರೂ ಭಾಗಶಃ ಮುಳುಗ್ತಾವ. ಎಷ್ಟು? 5 ಹಳ್ಳಿಗಳು. ಅತಿ ತೀವ್ರ ಪ್ರವಾಹ ಮಟ್ಟ ಅಂದ್ರೆ 3 ಲಕ್ಷದಿಂದ 8 ಲಕ್ಷ ಕ್ಯೂಸೆಕ್ಸ್ ನೀರು ಬಂದ್ರೆ 8 ಹಳ್ಳಿಗಳು ಸಂಪೂರ್ಣವಾಗಿ ಮುಳುಗಡೆ ಆಗ್ತವೆ. ಅಂದ್ರೆ ಇಷ್ಟು ನೀರು ಬಂದ್ರೆ ನಮಗೆ ಪ್ರವಾಹ ಬರ್ತಕ್ಕಂಥದ್ದು ಒಂದು ಕಲ್ಪನೆ ನಮ್ಗೆ. ಅದಾದ್ಮೇಲೆ ಆ 2 ಲಕ್ಷ ಕ್ಯೂಸೆಕ್ಸ್ ನೀರು ಬಂದ್ರೆ ಪ್ರವಾಹ ಯಾರಿಗೂ ಸಮಸ್ಯೆ ಇಲ್ಲ. ಆದ್ರೆ 2 ಲಕ್ಷದಿಂದ 3 ಲಕ್ಷ ಕ್ಯೂಸೆಕ್ಸ್ ನೀರಷ್ಟು ಬಂದು ಅಂದ್ರೆ 5 ಹಳ್ಳಿಗಳು ಭಾಗಶಃ ಮುಳುಗಡೆ ಆಗ್ತವೆ. ಆ 5 ಹಳ್ಳಿಗಳು ಯಾವುದು? ಒಂದು ಐನಾಪುರ, ಉಗಾರ್ PH, ಉಗಾರ್ BK, ಶುರುಗುಪ್ಪಿ, ಮೋಳಿ. ಇವು 5 ಭಾಗಶಃ ಮುಳುಗಡೆ ಆಗ್ತಕ್ಕಂಥ ಹಳ್ಳಿಗಳು. ಆದರೆ 3 ಲಕ್ಷದಿಂದ 8 ಲಕ್ಷ ಕ್ಯೂಸೆಕ್ಸ್ ಅಂದ್ರೆ ಪೂರ್ಣ ಮುಳುಗಡೆ ಆಗ್ತಕ್ಕಂಥ ಹಳ್ಳಿಗಳು 8. ಅವು ಯಾವುವು ಅಂತಂದ್ರೆ ಮಂಗಾವತಿ, ಜುಗುಳ, ಶಹಾಪುರ, ಉಸ್ನಾಳ, ಮುಳವಾಡ, ಬಣಜವಾಡ,
ಕೃಷ್ಣ ಕಿತ್ತೂರು, ಕಾಸರಗೋಡು ಈ 8 ಹಳ್ಳಿಗಳಿಂದ ಪೂರ್ಣ ಪ್ರಮಾಣದಲ್ಲಿ ಬಿಡುಗಡೆ ಯಾವಾಗ 3 ಲಕ್ಷದಿಂದ 8 ಲಕ್ಷ ಕ್ಯೂಸೆಕ್ನಷ್ಟು ನೀರು ಬಂದಾಗಿದೆ. ಪೂರ್ಣ ಮುಕ್ತ ಅಂತ ಹೇಳ್ತಾರೆ ನಮ್ಮ ಈ 5 ಗ್ರಾಮಗಳು ಭಾಗಿಸಿದ 8 ಗ್ರಾಮಗಳು ಪೂರ್ಣ ಪ್ರಮಾಣ. ಅದಾದ್ಮೇಲೆ ಆ ಗ್ರಾಮ ಪಂಚಾಯತಿ ವ್ಯಾಪ್ತಿಯೊಳಗೆ ಹಳ್ಳಿ ನೋಡಿದ್ವಿ ನಾವು. ಗ್ರಾಮ ಪಂಚಾಯತಿ ವ್ಯಾಪ್ತಿಯೊಳಗೆ ನಾವು ನೋಡಿದಾಗ ಕಾರವಾರ ತಾಲೂಕಿನಲ್ಲಿ ಪ್ರವಾಹದಿಂದ ಬಾಧಿತರಾಗ್ತಕ್ಕಂಥ ಗ್ರಾಮ ಪಂಚಾಯತಿಗಳ ಸಂಖ್ಯೆ 6. ಆ 6 ಗ್ರಾಮ ಪಂಚಾಯತಿಗಳು ಯಾವುದಂದ್ರೆ ಜುಗೋಳ, ಉಗಾಬಿಕೆ, ಕುಸನಾಳ, ಕೃಷ್ಣ ಕಿತ್ತೂರು, ಮೋಳೆ, ಸಿರುಗುಪ್ಪಿ ಈ 6 ಗ್ರಾಮ ಪಂಚಾಯತಿಗಳು ಕೃಷ್ಣಾ ನದಿಯ ಪ್ರವಾಹದಿಂದ ಬಾಧಿತವಾಗ್ತಕ್ಕಂಥ ಗ್ರಾಮ ಪಂಚಾಯತಿಗಳು. ಇದು ಸಾಮಾನ್ಯವಾಗಿ ನಮ್ಗೆಲ್ಲರಿಗೂ ಗೊತ್ತಿರಬೇಕಾಗಿರ್ತಕ್ಕಂಥ ಮಾಹಿತಿ. ಪ್ರವಾಹ ಬರ್ಬೇಕಾದ್ರೆ ಎಷ್ಟು ಪ್ರಮಾಣದಲ್ಲಿ ನೀರು ಬರ್ತದೆ, ಎಷ್ಟು ಬಂತು ಪ್ರವಾಹ ಉಂಟಾಗ್ತದೆ, ಎಷ್ಟು. ಇನ್ನು ತಾಲೂಕಾ ನೋಡಲ್ ಅಧಿಕಾರಿಯಾಗಿ ನೇಮಕಗೊಂಡಿರುವ ಚಿಕ್ಕೋಡಿ ಕೃಷಿ ಉಪನಿರ್ದೇಶಕ ಸಹದೇವ್ ಯರಗೊಪ್ಪ ಮಾತನಾಡಿ, ಅತಿವೃಷ್ಟಿಯಿಂದ ಹಾಗೂ ಮಹಾರಾಷ್ಟ್ರದ ಕೊಂಕಣ ಭಾಗದಲ್ಲಿ ಮಳೆಯಾಗಿ ಅಲ್ಲಿರುವ ಕೊಯ್ನಾ, ವಾರಣ, ರಾಧಾನಗರಿ, ಕನ್ಹೇರಿ, ಧೂಮ್, ಪಾಟಗಾಂ, ದೂದಗಂಗಾ, ವೇದಗಂಗಾ ಮುಂತಾದ ಜಲಾಶಯಗಳಿಂದ ರಾಜಾಪುರ ಬ್ಯಾರೇಜ ಮುಖಾಂತರ ಕರ್ನಾಟಕದ ಹರಿದು ಬರುವ ನೀರಿನ ಪ್ರಮಾಣದ ಮೇಲೆ ಆಯಾ ಗ್ರಾಮಗಳ ನೋಡಲ್ ಅಧಿಕಾರಿಗಳು ನಿಗಾವಹಿಸಬೇಕು ಎಂದು ತಿಳಿಸಿದರು. ಸೊ ಈ ತಾಲೂಕಿಗೆ ನೋಡಲ್ ಅಧಿಕಾರಿಗಳು ಸೊ ತಮಗೆಲ್ಲ ಗೊತ್ತಿದೆ, ಇಲ್ಲಿ ಹಲವಾರು ವರ್ಷಗಳಿಂದ ನಾನು ತಾಲೂಕಾಶ್ರಯ ಸವಲತ್ತಿಯಲ್ಲಿ ಬಯಲುಗಳಲ್ಲಿ ಆ ಟೈಮ್ ನಾವು ಆ ಕಡೆ ನಮ್ಮ ಭಾಗದಲ್ಲಿ ಈ ಕಡೆ ನಮಗೆ ಕೆಲವೊಂದು ಪಂಚಾಯತಿಗಳಿಗೆ ನಮ್ಗೆ ಅಪ್ಲೈ ಮಾಡ್ತಾ ಇದ್ದಾರೆ. ಸೊ ಈ ಪ್ರವಾಹದ ಅನುಭವ ನನಗೂ ಇದೆ, ಒಂದು ಕೆಲಸ ಮಾಡಿದ್ದೀವಿ ಆ ಸಮಯದಲ್ಲಿ. ಸೊ ಈಗ ಜಿಲ್ಲಾಧಿಕಾರಿ ನಾವು ಈಗ ಮಾನ್ಯ ತಹಸೀಲ್ದಾರ್ ಹೇಳಿದಂಗೆ ಸುಮಾರು 14 ಹಳ್ಳಿಗಳು ಈ ಪ್ರವಾಹಕ್ಕೆ ತುತ್ತಾಗ್ತಾ ಇತ್ತು. ಅದರಲ್ಲಿ 8 ಹಳ್ಳಿಗಳು ಸಂಪೂರ್ಣ ಆಗ್ತದೆ, ಒಂದು 5 ಹಳ್ಳಿಗಳು ಭಾಗಶಃ ಮುಳುಗಡೆ ಆಗ್ತದೆ. ಸೊ ನಾವು ಇಂಥ ಸಂದರ್ಭದಲ್ಲಿ ಹಿತೋಪಾದಿಯಲ್ಲಿ ನಾವು ಸಪ್ಲೈ ಇರಬೇಕಾಗುತ್ತೆ. ಯಾಕಂತಂದ್ರೆ ನಾವು ಸಂಬಂಧಪಟ್ಟ ಜಾಗದಲ್ಲಿ ಕೆ ಇರ್ಬೋದು ಅಥವಾ ಇಂಡಿಯನ್ ಡಿಪಾರ್ಟ್ಮೆಂಟ್, ಕೃಷಿ ಇಲಾಖೆ, ಆಹಾರ ಇಲಾಖೆ, ಈ ಕಡೆ ಎಜುಕೇಷನ್ ಡಿಪಾರ್ಟ್ಮೆಂಟು. ಸೊ ಈಗ ನಾವು ಜನರಿಗೆ ಈ ಸಲದ್ದು ಎಲ್ಲಿನೂ ಇಫೆಕ್ಟ್ ಇಲ್ಲ, ನಮ್ಗೆ ಮಳೆ ಬರುತ್ತೆ ಇದೆ ಅಂತೇಳಿ ಹಲವಾರು ಇಂಡಸ್ಟ್ರಿಗಳು ಬರ್ತಾ ಇದೆ. ಈಗ ನಮ್ಗೆ ಕಳೆದ 2 ದಿವಸಗಳ ಹಿಂದೆ ಮಾಡ್ತೀವಿ, ನಮ್ಗೆ ಈಗಾಗಲೇ ಬಿತ್ತನೆಗೆ ಬೇಕಾದಂಥ ಮಳೆ ನಮ್ಗೆ ಎಲ್ಲ ಕಡೆ ಆಗಿದೆ, ಬಿತ್ತನೆ ಕಾರ್ಯ ನಡೆದಿದೆ. ಈಗ ನಾವು ಸರಾಸರಿ ಮಳೆ ತಗೊಂಡಾಗ ಈಗ ನಮ್ಮ 3 ದಿನದಲ್ಲಿ ಮಳೆ. ತಾಲೂಕು ವೈದ್ಯಾಧಿಕಾರಿ ಡಾಕ್ಟರ್ ಪುಷ್ಪಲತಾ ಸುಣ್ಣದಕಲ್ಲ, ಬಿಇಒ ಪಾಂಡುರಂಗ್ ಮದಭಾವಿ, ಸಿಡಿಪಿಒ ರವೀಂದ್ರ ಗುದಗೆನ್ನವರ ಮತ್ತು ಪಶು ವೈದ್ಯಾಧಿಕಾರಿ ಡಿಜೆ ಕಾಂಬಳೆ ಮಾತನಾಡಿದರು. ಆಮೇಲೆ ಗಂಜಿ ಕೇಂದ್ರಗಳು ಸ್ಟಾರ್ಟ್ ಅಂತಂದ್ರೆ ಅಲ್ಲಿ ಮೆಡಿಕಲ್ ಟೀಮ್ಸ್ನ ನಾವು ಪೋಸ್ಟ್ ಮಾಡ್ತೀವಿ. ಆಮೇಲೆ ಯಾವ ಪ್ರವಾಹ ಸಲುವಾಗಿ ಬೇಕಾಗಿರುವಂಥ ಎಲ್ಲ ಔಷಧಿ ದಾಸ್ತಾನುಗಳನ್ನು ನಾವು ತಯಾರಿ ಮಾಡ್ಕೊಂಡಿದ್ದೀವಿ. ಆಮೇಲೆ ಇದು ಹಾವುಗಳಿಂದ ಮತ್ತು ನಾಯಿಗಳಿಂದ ಯಾವುದೇ ಒಂದು ಪ್ರಾಣಿಗಳಿಂದ ಯಾವುದೇ ಗಂಜಿಗೆ ಇನ್ಫೆಕ್ಷನ್ ಬರೋದು ಅದು ಕೂಡ ನಮಗೆ ಸೌಲಭ್ಯಗಳು ಇದ್ದಾವೆ. ಮೇನ್ ಅಂತಂದ್ರೆ ನಾವು ಇಲ್ಲಿ ನಮ್ಮ ತಾಲೂಕು ಗೌರ್ಮೆಂಟ್ ಹಾಸ್ಪಿಟಲಲ್ಲಿ ಶಿಫ್ಟ್ ಮಾಡ್ಕೊಂಡ್ವಿ ಡೆಲಿವರಿ ಪೇಷಂಟ್ಸ್ ಆಗಲಿ ಯಾವುದೇ ಒಂದು ಇಲ್ನೆಸ್ ಪೇಷಂಟ್ಸ್ಗಳನ್ನ. ಆಮೇಲೆ ಪ್ರಾಥಮಿಕ ಆರೋಗ್ಯದಲ್ಲಿ ಶಿರಗುಪ್ಪಿ ಉಗಾರ ಅವನ್ನೆಲ್ಲ ಒಳ್ಳೆ ಸ್ಥಿತಿನಲ್ಲಿ ಇದಾಗ್ತದೆ. ಏನಾದರೂ ಬೇಕಾದ್ರೆ ಅಂತಂದ್ರೆ ಅಲ್ಲಿ ಕೂಡ ಪೇಷಂಟ್ ಆಗಿ ಮಾಡ್ತೀವಿ. ಆಮೇಲೆ ಕ್ಷೇಮ ನೋಡಲ್ ಅಧಿಕಾರಿಗಳನ್ನು ನೀವು ಆಫೀಸ್ನಲ್ಲಿ ನಿಶ್ಚಯಿಸಿ. ಆಮೇಲೆ ನಾವು ಪಿಡಿಒಗಳಿಗೆ ಗ್ರಾಮ ಪಂಚಾಯತಿಗೆ ಆ ಶಾಲೆಗಳ ಬಗ್ಗೆ ಮತ್ತು ಶಾಲೆಗಳನ್ನು ಒಂದು ಸುಸ್ಥಿತಿಯಲ್ಲಿರುವಂಥದ್ದು ನಮ್ಮ ಹೆಣ್ಮಕ್ಳಿಗೆ ಎಲ್ಲರಿಗೂ ಮಾಹಿತಿಯನ್ನು ಕೊಟ್ಟಿರ್ತೀವಿ. ಅವ್ರು ಏನು ಮಾಡಬೇಕಂದ್ರೆ ಸುಸ್ಥಿತಿಯಲ್ಲಿ ಎಲ್ಲ ಒಂದು ವಿದ್ಯಾಶಾಲೆ. ಆಮೇಲೆ ಇನ್ನೊಂದು ಸಲ ನಾವು PRD ವಿದ್ಯಾಶಾಲೆಗಳು ನಾವು ಒಂದು ಲೆಕ್ಕ ಕೊಡ್ತೀವಿ ಸರ್, 3ನೇ ಲೆಕ್ಕ ಕೊಡ್ತೀವಿ. ಈಗ ನಮ್ಮ ಎಲ್ಲ ಶಾಲೆಗಳು ಸುಸ್ಥಿತಿಯಲ್ಲಿರುವಂಥ ಒಂದು ಸರ್ಟಿಫಿಕೇಟ್ ಕೊಡಿ ಅಂತ ಹೇಳಿ ಅವರ ಸಿಬ್ಬಂದಿಗಳು ಬರ್ತಾ ಇರೋದ್ರಿಂದ ಇನ್ನೊಂದನ್ನ ನಾವೆಲ್ಲರೂ ಮಾಡ್ಕೊಂಡಿದ್ದೀವಿ. ಯಾವ ಶಾಲೆಗೆ ನಾವು ಯಾವ ಸ್ಥಿತಿಯಿಲ್ಲ ಅಂತಂದ್ರೆ ಅವ್ರ ಸಿಬ್ಬಂದಿ ಕೊರತೆ ಇನ್ನೂ ಅವ್ರದ್ದು ಸಿಗ್ನೇಚರ್ ಆಗಿದ್ರೆ ನಮ್ಮ ಕಮಿಷನರ್ವರಿಗೆ ಎಲ್ಲ ಮಾಹಿತಿ ನಾವು ಸಲ್ಲಿಸಲಿಕ್ಕೆ ನಮಗೆ ಈಸಿ ಆಗ್ತದೆ. ಆಮೇಲೆ ಅದು ಗಂಜಿ ಕೇಂದ್ರದಲ್ಲಿ ನೀವು ಎಂದು ಆದೇಶ ಮಾಡ್ತೀರಿ ಅವತ್ತು ನಾವು ಮಾನ್ಯ ಶ್ರೀವತ್ ಸರ್ ಅವರ ಆದೇಶದಲ್ಲಿ ಈಗಾಗಲೇ ಸಭೆಯಾಗಿದೆ. ಯಾವ ಸ್ಥಿತಿಯ ಪರಿಸ್ಥಿತಿ ಇದ್ದಿದೆ ಎಲ್ಲ ಹೇಳಿದ್ದಾರೆ.
ಈ ಯೋಜನೆ ಮತ್ತೆ ನಾನು ಫಾಲೋ ಮಾಡ್ತೀನಿ ಸರ್. ಮುಂದೆ ತಾವು ಯಾವ ನಿರ್ದೇಶನ ಇರುತ್ತೋ ಈಗ ಥರ್ಡ್ ಬಂದರೆ ಬದುಕಿನ ಮುಂಚಿತವಾಗಿ ನಾನು ಎಲ್ಲ ಜಾನುವಾರುಗಳಿಗೆ HS ವ್ಯಾಕ್ಸಿನ್ ಮತ್ತು ವಿಟಮಿನ್ B6 ವ್ಯಾಕ್ಸಿನ್ ಮತ್ತು LSD ವ್ಯಾಕ್ಸಿನ್ ಅಭಿವೃದ್ಧಿ ನಾವು ಮಾಡಿದ್ವಿ. ಈಗ ಸಣ್ಣ ಜಾನುವಾರು ಕುಡಿಬೇಕು ಅಂತೇಳಿ ಮಿಕ್ಕಿ ಲಸಿಕೆ ಮಾಡ್ತೀವಿ. ಅದಕ್ಕೆ ಮತ್ತು ನಿಮ್ಮ ಕಡೆ ಮೆಡಿಸಿನ್ ಎಲ್ಲ ಅವೈಲೇಬಲ್ ಆಯಿತು, ವ್ಯಾಕ್ಸಿನ್ ಅವೈಲೇಬಲ್ ಆಯಿತು, ಇನ್ನೂ ತೊಗೊಂಡಿದೆ. ಬಟ್ ಈಗ ಪ್ರಭಾವ ಬಂದಾಗ ನಾವು ಸುಮಾರು 16 ಸ್ಪಾಟನ್ನು ಐಡೆಂಟಿಫಿಕೇಶನ್ ಮಾಡಿದ್ವಿ. ಜಾನುವಾರುಗಳು ಶಿಫ್ಟ್ ಮಾಡ್ತಿದ್ದಾರೆ, 40 ತಾಲೂಕುಗಳಲ್ಲಿ 16 ಸ್ಪಾಟ್ ಐಡೆಂಟಿಫಿಕೇಶನ್ ಮಾಡಿದ್ದೀವಿ. ಅವು ನೀರು ಹೆಂಗೆ ಬರುತ್ತೆ ಈ ಸಭೆಯಲ್ಲಿ ಗ್ರೇಡ್ 2 ತಹಶೀಲ್ದಾರ್ ರಶ್ಮಿ ಜಕಾತೆ, ವೈದ್ಯಾಧಿಕಾರಿ ಡಾಕ್ಟರ್ ಪುಷ್ಪಲತಾ ಸುಣ್ಣದಕಲ್ಲ, ಕ್ಷೇತ್ರ ಶಿಕ್ಷಣಾಧಿಕಾರಿ ಪಾಂಡುರಂಗ್ ಮದಭಾವಿ, ಕೃಷಿ ಅಧಿಕಾರಿ ಕಾಂತಿನಾಥ್ ಬಿರಾದಾರ್, ಸಿಡಿಪಿಒ ರವೀಂದ್ರ ಗುದ್ಗೆನ್ನವರ್, ಪಿಎಸ್ಐ ರಾಘವೇಂದ್ರ ಖೋತ್, ಲೋಕೋಪಯೋಗಿ ಇಲಾಖೆಯ ಮಲ್ಲಿಕಾರ್ಜುನ್ ಮಗದುಮ್ಮ, ಪಶು ವೈದ್ಯಾಧಿಕಾರಿ ಡಿಜೆ ಕಾಂಬಳೆ, ರೇಖಾ ಹಳ್ಳೂರ, ಪ್ರವೀಣ ಸೂರ್ಯವಂಶಿ, ಅಲೋಕ್ ದಿನಕನ್ನವರ ಸೇರಿದಂತೆ ವಿವಿಧ ಇಲಾಖೆಯ ಅಧಿಕಾರಿಗಳು ಉಪಸ್ಥಿತರಿದ್ದರು. ಪಂಚ್ ನ್ಯೂಸ್ಗಾಗಿ ಕಾಗವಾಡದಿಂದ ಬಸವರಾಜ್ ತಾರದಾಳೆ.